ಬೆಂಗಳೂರಿನಲ್ಲಿ ಯಾಮಾರಿದ್ರೆ ಮೊಬೈಲ್ ಮಾಯ ಆಗೋಗ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಗೋಲ್ಡ್ ಚೈನ್ ಎಗರಿಸ್ತಾರೆ ಖದೀಮರು. ಕೊಡಿಗೆಹಳ್ಳಿ ಭಾಗದಲ್ಲಿ ತೀವ್ರಗೊಂಡಿದೆ ಮೊಬೈಲ್ ಮತ್ತೆ ಚೈನ್ ಕಳ್ಳತನದ ಕೇಸ್. ಈಗ ನೋಡಿದ್ರೆ ಚಿನ್ನ ಆಕಾಶದ ಎತ್ತರಕ್ಕಿದೆ. ಸೊ ಅದನ್ನ ನಾವು ಕೊಂಡ್ಕೊಳ್ಬೇಕು ಅಂತಂದ್ರೆ ಒಮ್ಮೆ ಯೋಚನೆ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನೋಡಿ ಚೈನ್ ಕಳ್ಳತನದ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಬೇಕಾಗಿದೆ. ನೋಡಿ, ಕ್ಷಣ ಮಾತ್ರದಲ್ಲಿ ಕೊರಳಲ್ಲಿ ಇರುವಂತಹ ಚಿನ್ನದ ಸರವನ್ನ ಎಗರಿಸ್ತಾ ಇದ್ದಾರೆ ಖದೀಮರು. ಕಣ್ಣನ್ನ ಮಿಟುಕಿಸುವಷ್ಟರಲ್ಲೇ ಮೊಬೈಲ್ ಅನ್ನ ಕಸಿದು ಜೂಟಾಗ್ತಾರೆ. ಮನೆ ಎದುರು ಇಟ್ಟಿರೋ ಖಾಲಿ ಸಿಲಿಂಡರ್ ಕೂಡ ಬಿಡ್ತಾ ಇಲ್ಲ ಇವರು. ಬೀಗ ಹಾಕಿರೋ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ಸಿಸಿಟಿವಿ ಇಲ್ಲದ ಜಾಗವನ್ನೇ ನೋಡಿ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ ಕಳ್ಳರು. ಕಳೆದ ಶುಕ್ರವಾರ ಮಹಿಳೆಯ ಕತ್ತಿಗೆ ಕೈ ಹಾಕಿ ಸರವನ್ನ ಕದಿಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸರಗಳ್ಳತನ ವಿಫಲ ಆಗ್ತಾ ಇದ್ದಂತೆಯೇ ಮೊಬೈಲ್ ಕದ್ಕೊಂಡು ಜೂಟಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕೊಡಿಗೆಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ಚಿನ್ನ ಮೊಬೈಲ್ ಕಳೆದುಕೊಂಡಂತಹ 10 ಮಂದಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳ್ಳತನ ಆಗ್ತಾ ಇದ್ರು, ಏನು ಮಾಡೋಕ್ಕಾಗ್ತಾ ಇಲ್ಲ ಕಣ್ಣೆದುರು ಅಂತ ಹೇಳಿ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲಿ ಬಂದು ಕಳ್ಳತನವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಗೂ ಇದೊಂದು ಸವಾಲು ರೀತಿಯಾಗಿ ಪರಿಗಣಿಸಿದೆ. ಈ ರೀತಿಯಾದಂತಹ ಪ್ರಕರಣಗಳು ಮೊದಲೇ ಚಿನ್ನದ ರೇಟ್ ಗಗನಕ್ಕೆ ಏರಿದೆ. ಸೊ ಈ ಸಂದರ್ಭದಲ್ಲಿ ಈ ಕಳ್ಳರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಕಳ್ಳರು ಈಗ ಚಿನ್ನವನ್ನ ಕದಿಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಲೇ ಇಷ್ಟು, ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿನ್ನದ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಕಳ್ಳರೂ ಕೂಡ ಹೆಚ್ಚಿಕೊಳ್ತಾ ಇದ್ದಾರೆ. ಚಿನ್ನ ಕದ್ದಿ ಜೀವನ ಮಾಡ್ಬೋದಲ್ಲ ಅಂತ ಹೇಳಿ. ಮತ್ತು ಒಂದು ಕಡೆ ಸಿಲಿಂಡರನ್ನು ಕದ್ದು ಯಾವ ರೀತಿಯಾಗಿ ಪರಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮನೆ ಒಳಗಡೆ ಇದ್ದವರನ್ನೇ ಬಿಡೋದಿಲ್ಲ. ನಾಕ್ ಮಾಡಿ ಏನೇನೋ ನೆಪ ಹೇಳಿಕೊಂಡು ಕಳ್ಳತನ ಮಾಡುವಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ನೋಡಿ ಅವರನ್ನು ಕಂಡು ಹಿಡಿಯೋಣ ಅಂತ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ದೊಡ್ಡ ಟಾಸ್ಕ್ ಏನಪ್ಪ ಅಂತಂದರೆ, ಈ ನಂಬರ್ ಪ್ಲೇಟೇ ಇರೋದಿಲ್ಲ ಗಾಡಿಗಳಲ್ಲಿ. ನಂಬರ್ ಪ್ಲೇಟ್ ಬಳಕೆ ಮಾಡಿಕೊಳ್ಳದೆ ಕಳ್ಳತನ ಇಳಿತಾ ಇದ್ದಾರೆ ಕಳ್ಳರು.